ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಗದಗ ಟು ಕುಂದಗೋಳಕ್ಕೆ 5 ವರ್ಷಗಳಿಂದ ರದ್ದುಪಡಿಸಿದ ಬಸ್ ಅನ್ನು ಪುನಃ ಓಡಿಸಲು ಬಸವರಾಜ್ ಆಗ್ರಹಿಸಿದರು. ಗದಗ್ನಿಂದ 1 ಗಂಟೆಗೆ ಹೊರಡುವ ಈ ಬಸ್ ಗದಗ ಟು ಕುಂದಗೋಳಕ್ಕೆ ತಲುಪಿ ಪುನಃ ಕುಂದಗೋಳದಿಂದ ಸುಮಾರು 5 ವರ್ಷಗಳಿಂದ ಗದಗಿನ ಕಡೆಗೆ ಚಲಾಯಿಸುವ ಈ ಬಸ್ ಅನ್ನು ಗದಗ ಜಿಲ್ಲೆಯ ಸಾರಿಗೆ ಇಲಾಖೆ ಡಿಟಿಒ ಅಧಿಕಾರಿಗಳು ಗದಗ ಸಾರಿಗೆ ಡಿಸಿ ಅಧಿಕಾರಿಗಳ ಕುತಂತ್ರದಿಂದ ಈ ಬಸ್ ಅನ್ನು ರದ್ದುಪಡಿಸಿದ್ದಾರೆ. ಹೌದು, ರದ್ದುಪಡಿಸಿದ ಬಸ್ ಅನ್ನು ಪುನಃ ಈ ರಸ್ತೆಯಲ್ಲಿ ಓಡಿಸುವಂತೆ ಆಗ್ರಹಿಸಿ ಕುಂದಗೋಳ ತಾಲೂಕಿನ ರೈತ ಮುಖಂಡರು ಆದ ಬಸವರಾಜ್ ಯೋಗಪ್ಪನವರು ಇವರ ನೇತೃತ್ವದಲ್ಲಿ ಸಾರಿಗೆ ಸಚಿವರು ಆದ ರಾಮಲಿಂಗಾರೆಡ್ಡಿ ಅವರಿಗೆ ಹಾಗೂ ಹುಬ್ಬಳ್ಳಿ ಸಾರಿಗೆ ಸಂಸ್ಥೆ ಎಂಡಿ ಅಧಿಕಾರಿಗಳಿಗೆ, ನಂತರ ಗದಗ ಸಾರಿಗೆ ಇಲಾಖಾ ಅಧಿಕಾರಿಗಳು ಆದ ಸಾರಿಗೆ ಸಂಸ್ಥೆಯ ಡಿಸಿಗೆ ಹಾಗೂ ಡಿಟಿಒ ಅಧಿಕಾರಿಗಳಿಗೆ ಅಲ್ಲದೆ ಉಳಿದೆಲ್ಲ ಸ್ಥಳೀಯ ಸಚಿವರು, ಶಾಸಕರು, ಸಂಸದರಿಗೆ ತಾಲೂಕಿನ ಗ್ರಾಮಸ್ಥರು ಮನವಿ ಸಲ್ಲಿಸುತ್ತಾ ಬಂದರೂ ಕೂಡ ಗದಗ ತಾಲೂಕಿನ ಸಾರಿಗೆ ಇಲಾಖೆ ಅಧಿಕಾರಿಗಳು ದೂರವಾಣಿ ಮೂಲಕ ಮಾತನಾಡಿದಾಗಲೂ ಕಾಲಾವಕಾಶ ಕೊಡುತ್ತಾ ಹೊರಟಿದ್ದಾರೆ. ಕೇಳ್ರಿ ವೀಕ್ಷಕರೇ, ಈ ಬಸ್ ಗದಗ್ನಿಂದ ಹುಲಕೋಟಿ, ಅಣ್ಣಿಗೇರಿ, ಭದ್ರಾಪುರ, ನಲ್ವಡಿ, ಸಿರುಗುಪ್ಪಿ, ಬಂಡಿವಾಡ, ಮಂಟೂರ, ನಾಗರಹಳ್ಳಿ, ಗುಡೇನಕಟ್ಟಿ ಮಾರ್ಗವಾಗಿ ಕುಂದಗೋಳ ತಾಲೂಕಿಗೆ ಈ ಬಸ್ ಓಡಿಸುವಂತೆ ಗದಗ ಸಾರಿಗೆ ಸಂಸ್ಥೆ ಅಧಿಕಾರಿಗಳಿಗೆ ತಾಲೂಕಿನ ಗ್ರಾಮಸ್ಥರು ಇಂದು ದೂರವಾಣಿ ಮೂಲಕ ಮಾತನಾಡಿದರೆ, ದೂರವಾಣಿ ಕರೆಯಲ್ಲಿಯೂ ಕೂಡ ಅಧಿಕಾರಿಗಳು ಈ ಬಸ್ ಓಡಿಸಲು ಗ್ರಾಮಸ್ಥರಿಗೆ ಸುಳ್ಳು ಹೇಳುತ್ತಾ 4-5 ದಿನ ಕಾಲಾವಕಾಶ ಕೊಡುತ್ತಾ ಹೊರಟಿದ್ದಾರೆ. ಕೇಳ್ರಿ ವೀಕ್ಷಕರೇ, ಹೌದು, ತಾಲೂಕಿನ ಗ್ರಾಮಸ್ಥರು 4-5 ದಿನದ ನಂತರ ಅಧಿಕಾರಿಗಳು ಈ ಬಸ್ ಅನ್ನ ಓಡಿಸದೆ ಹೋದ್ರೆ ಗದಗ ಬಸ್ ಡಿಪೋ ಮುಂದೆ ಉಗ್ರ ಹೋರಾಟ ಮಾಡುವುದಾಗಿ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಗ್ರಾಮಸ್ಥರು ಹಾಗೂ ರೈತ ಮುಖಂಡರು ಆದ ಬಸವರಾಜ್ ಯೋಗಪ್ಪನವರು ಎಚ್ಚರಿಸಿದ್ದಾರೆ. ಕಳೆದ 4-5 ವರ್ಷದಿಂದ ಬೆಟಗೇರಿ ಡಿಪೋದ್ದು ಗದಗ ಮತ್ತು ಕುಂದಗೋಳಕ್ಕೆ 4-5 ವರ್ಷಗಟ್ಟಲೆ ಓಡಾಡಿತ್ರಿ ಬಸ್. ಅದು ಈಗ ಒಂದು 8 ತಿಂಗಳಿಂದ ಡ್ರೈವರ್ ಕಂಡಕ್ಟರ್ ಶಾರ್ಟೇಜ್ ಐತಿ ಅಂತೇಳಿ ಒಂದು 2-3 ದಿನ ಬಿಟ್ಟಂಗೆ ಮಾಡಿದಾರೆ. ಆ ಬಸ್ ಮಧ್ಯಾಹ್ನ 1 ಗಂಟೆಗೆ 1:15ಕ್ಕೆ ಹಿಂಗೆ ಗದಗ ಬಿಡ್ತಿರ್ತದೆ. ಕುಂದಗೋಳಕ್ಕೆ ಶಾಲೆ ಮಕ್ಕಳಿಗೆ, ಪ್ರಯಾಣಿಕರಿಗೆ ಭಾಳ ತುಂಬ ಅನುಕೂಲ ಆಕೈತಿ. ಇಲ್ಲೆಲ್ಲ ಮಂಟೂರು, ಬಂಡವಾಡ ಸಾಕಷ್ಟು ಊರು ಮಂದಿ ತೊಗೊಂಡು ಹೋಗೋದು, ಕಳಿಸೋದು ಮಾಡ್ತಿತ್ತು. ಒಳ್ಳೆಯ ಒಂದು ರೂಟ್ ಆಗಿರ್ತದೆ. ಆ ರೂಟಿಗೆ ಕಳೆದ ಒಂದು 8 ತಿಂಗಳಿಂದ ತೆಗೆದು ಈಗ ಬಸ್ ಬಿಡ ಅಂತೇಳಿ ನಾವು ಸಾಕಷ್ಟು ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೆ ಮನವಿ ಕೊಟ್ಟೇವಿ, ಹೊಳ್ಳಿ MD ಸಾಹೇಬ್ರಿಗೆ ಮನವಿ ಕೊಟ್ಟೇವಿ, DT ಅವ್ರಿಗೆ ಕೊಟ್ಟೇವಿ, DC ಸಾಹೇಬ್ರಿಗೆ ಕೊಟ್ಟೇವಿ. ಎಲ್ಲರಿಗೆ ಮನವಿ ಕೊಟ್ಟರು, ಯಾರು ಕ್ಯಾರ ಅಂತಲ್ಲ. ಈಗ ಒಟ್ಟು ದೂರವಾಣಿ ಮೂಲಕ ನಾವು ಮಾತಾಡಿದಾಗ ಸರ್ ನಮಗೆ ಭರವಸೆ ಕೊಟ್ರ, DTO ಸಾಹೇಬರು ಇನ್ನೊಂದು 4-5 ದಿನದೊಳಗೆ ನಿಮ್ಮ ಗದಗ ಡಿಪೋದಿಂದ ನಿಮಗೆ ಬಸ್ ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೀನಿ ಅಂತ ಹೇಳ್ಯಾರ. ಅವ್ರ ಬಗಾನ ಮಾಡದೇ ಇದ್ರೆ ನಾವು ಅವರ ಆಫೀಸ್ ಮುಂದೆ ಉಪವಾಸ ಸತ್ಯಾಗ್ರಹ ನಾವು ನಮಗೆ ಬಸ್ ಬಿಡುವವರೆಗೂ ನಮ್ಮ ಪ್ರಾಣ ಹೋದರೂ ನಾವು ಅದನ್ನು ಬಸ್ ತೊಗೊಂಡ ತೀರ್ತೀವಿ, ಅದನ್ನು ಬಿಡುವಲ್ಲ ಅಂತೇಳಿ ನಾವು ನಿರ್ಧಾರ ಮಾಡಿ ಎಲ್ಲ ನಮ್ಮ ರೈತ ಸಂಘ ಹಾಗೂ ಅಲ್ಲಿ ಗದಗ ಸುತ್ತಮುತ್ತಲಿನ ರೈತರು ಹಾಗೂ ಅಲ್ಲಿಂದ ಕುಂದಗೋಳಕ್ಕೆ ಬರುವಂಥ ಗ್ರಾಮಸ್ಥರು ಹಾಗೂ ಇಲ್ಲಿಂದ ಮಂಟೂರು, ಬಂಡವಾಡ ಎಲ್ಲ ಜನ ಸೇರಿಕೊಂಡು ನಾವು ಅದನ್ನು ಉಗ್ರ ಒಂದು ಪ್ರತಿಭಟನೆ ಮಾಡೋಕೆ ನಾವು ನಿರ್ಧಾರ ಮಾಡೀವಿ. ಇನ್ನು 4-5 ದಿನ ಅವ್ರಿಗೆ ಒಂದು ಟೈಮ್ ಕೊಟ್ಟೇವಿ. ಆ ಟೈಮ್ದೊಳಗೆ ಬಿಟ್ಟರೆ ಸರಿ, ಬಿಡಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡೋಕೆ ನಾವು ರೆಡಿ ಇದೀವಿ. 1:30ಗೆ ಕುಂದಗೋಳಕ್ಕೆ ಬರ್ತಿತ್ತು. ಅದು 3.5 ವರ್ಷ ಗಾಡಿ ಹೊಡೈತಿ. ಆಮೇಲೆ ಸಡನ್ಲಿ ಗಾಡಿ ತೆಗೆದುಬಿಟ್ಟಾರೆ. ಆಮೇಲೆ ನಾವು ಮನವಿ ಪತ್ರ ಕೊಟ್ಟೇವಿ, DTO ಕೊಟ್ಟೇವಿ, DC ಕೊಟ್ಟೇವಿ, ಎಲ್ಲ ಕೊಟ್ಟರು. ಅವ್ರು ನಮ್ಮನ್ನು ಹೊಳ್ಳೆ ನೋಡ್ವಲ್ರು. ಇದಕ್ಕೆ ನೀವು ಮತ್ತು ಸಾರಿಗೆ ಮಂತ್ರಿ ಅವ್ರಿಗೆ ಸಹಿತ ನಾವು ರಾಮಲಿಂಗಾರೆಡ್ಡಿ ಅವರಿಗೆ ನಾವು ಮನವಿ ಕೊಟ್ಟೇವಿ. ಬರೀ ಬಿಡ್ತೇವೆ ಅಂತ ಹೇಳ್ತಾರೆ. ಆದ್ರೆ ನಾವು 2-3 ಸಲ ಹೋಗಿ ಬಂದೇವ್ರಿ, ಆದ್ರೆ ಗಾಡಿ ಬಿಡವಲ್ರು. ಆಮೇಲೆ ಇವತ್ತು ಹಚ್ಚಿ ನಾವು ಮಾತಾಡಿದ್ವಿ DTOಗೆ, ಇನ್ನು 4 ದಿನದಾಗ ಅದನ್ನೆಲ್ಲ ಸರಿ ಮಾಡ್ತೇವೆ ಅನ್ನುವಂಥ ಮಾತು ಹೇಳ್ಯಾರ. ಅದನ್ನು ಸರಿ ಮಾಡಲಿಲ್ಲ ಅಂತಂದ್ರೆ ರೈತರ ಸಂಘದ ಅಧ್ಯಕ್ಷ ನಾನು ಹೋರಾಟ ಮಾಡ್ತೇನೆ ಅಂಥೇಳಿ ನಿಮಗೆ ವಿನಂತಿ ಮಾಡ್ಕೊತಾನೆ. ನಮ್ಮ ಎಜೆ ನ್ಯೂಸ್ ಪ್ರತಿನಿಧಿ ಆ ಜಿಲ್ಲೆಯ ಗದಗ ಸಾರಿಗೆ ಸಂಸ್ಥೆ DC ಜೊತೆ ದೂರವಾಹಿನಿ ಮೂಲಕ ಚರ್ಚೆ ಮಾಡಲಾಗಿದೆ ಅಂತೇಳಿ. ಈಗ ಕುಂದಗೋಳಕ್ಕೆ ಹೋಗೋದು ಏನು 1 ಗಂಟೆ ಗದಗಿಲಿಂದ ಹೋಗ್ತಿತ್ತಲ್ಲ ಕುಂದಗೋಳಕ್ಕೆ, ಆ ಗಾಡಿನ ತೆಗ್ದಿರಲ್ಲ, ರೂಟ್ ಗಾಡಿ ತೆಗ್ದಿರಲ್ಲ ಸರ್. ಅದು ರೂಟ್ ಗಾಡಿ ತೆಗ್ದಿರಲ್ಲ. ಒಂದ್ ನಿಮಿಷ ಕೇಳಿಸ್ಕೊಳ್ರಿ ನೀವು ಪೂರ. ಹಾಂ, ನಂದು ಫೋನ್ ಏನಾಗಿದೆಯೋ ಗೊತ್ತಿಲ್ಲ, ಫೋನೇ ಕೇಳಿಸ್ತಾ ಇಲ್ಲ ಇದು. ಹಾಂ, ಈಗ ನಾನ್ ಮಾತಾಡೋದು ನಿಮಗೆ ಕೇಳಿಸ್ತಿರ್ಬೋದು. ನೀವು ಮಾತಾಡೋದು ಕೇಳಿಸ್ತಾರೆ ನನಗೆ. ಅದೇ ಈಗ ನೀವು ಮಾತಾಡಿದ್ರೆ ಬಹಳ ಸ್ಲೋ ಕೇಳಿಸ್ತದೆ, ನನಗೆ ಪೂರ್ಣವಾಗಿ ಕ್ಲಾರಿಟಿ ಇಲ್ಲ. ಈಗ ಆದ್ರೆ ಯಾಕಂದ್ರೆ ನೀವು ಮಾತಾಡೋದು ಪೂರ್ಣ ಕೇಳಿಸ್ತೀಗ. ನಾನು ಸೌಂಡ್ ಜಗ್ಗನೇ ಇಟ್ಟಿನಿ, ಮತ್ತೆ ಒಳ್ಳೆ ಏನು ಇದನ್ನ ಸಮಸ್ಯೆ ಇಲ್ಲ, ಮತ್ತೆ ಸೌಂಡ್ ಕಮ್ಮಿ ತನ್ನಕ್ಕೇನಿಲ್ಲ. ಅಲ್ಲಾದ್ರೆ ನೀವೇನ್ ಹೇಳ್ತಿದ್ದೀರಾ ಅದು ನನಗೆ ಸ್ಪಷ್ಟವಾಗಿ ಜೋರಾಗಿ ಕೇಳಿಸ್ತಿಲ್ಲ. ಒಂದು
ಎರಡನೇದು ನಿಮ್ಗೆ ಏನಾರು ಹೇಳ್ಬೇಕು ಅನ್ನಂಗಿದ್ರೆ 02ಕ್ಕೆ DTO ಅಂತ ಇರ್ತಾರೆ. DCO DTO ಡಿವಿಷನಲ್ ಟ್ರಾಫಿಕ್ ಆಫೀಸರ್ ಅಂತ ಮೇತ್ರಿ ಅಂತ. ಹಾ 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 ಅವ್ರಿಗೆ ಮಾತಾಡಿ ಹೇಳ್ರಿ, ನಾನು ಈ ಫೋನ್ ಇವತ್ತು ಅಂಗಡಿಯಿಂದ ತೋರಿಸಿ ಸೆಟ್ ಮಾಡಿಸ್ತೀನಿ ಸ್ವಲ್ಪ. ಹೌದು, ನನ್ಗೆ ನೀವ್ ಹೇಳೋದು ಸ್ಪಷ್ಟವಾಗಿ ಕೇಳ್ತದ, ಬಹಳ ಸ್ಲೋ ಕೇಳಿಸ್ತದೆ. ಏನ್ ಹೇಳ್ತೀರ ನನಗೆ ಗೊತ್ತಾಗ್ಬೇಕಲ್ಲ. 02 ಕಚ್ಚಲ ಬೇರೆ 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 ಅದಂದ್ರೆ DTO ಅನ್ನೋರಿಗೆ ಮಾತನಾಡ್ರಿ ಅಂದ್ರೆ ನಮ್ಮ ಆಫೀಸರು 02 ಅಂತ ನಮ್ ಡಿವಿಷನ್ ಅಲ್ಲಿ ಇರ್ತಾರೆ, ಅವ್ರನ್ನ ಆಫೀಸರ್. ನೀವೇನ್ ಹೇಳ್ಬೇಕು ಅಂತಿದ್ದೀರಿ ಅದನ್ನ ಅವ್ರಿಗೆ ಹೇಳ್ರಿ. ಸರಿ. ಓಕೆ. ಅಧ್ಯಕ್ಷರ ಹಾ ಹೇಳ್ರಿ. ಇವ ಕಳ್ಳದನ ಕಳ್ಳದನೇನ್ರಿನ? ಹಾ ಅಲ್ರಿ ಕೇಳ್ತೈತಿ 02 ಹತ್ತದ ಅಂತ ಹೇಳ್ತಾನವ. ಬೇಕಂತ ಒಟ್ಟು ಬಂಡ್ತನ ಐತಿ ಇದು. ಅಲ್ಲ 02 ಹತ್ತಂತಾನಲ್ಲ ಅವ, ತನ್ನ ಮೈ ಮೇಲೆ ಹಾಕೊಳ್ಳಿಲ್ಲವ. ಅದಕ್ಕ ಈಗ 02 ಅಂದ್ರ ಇವ್ದ DC ಅದಲ್ಲ ಅದ. DTO ಇವ DC ಮಾತಾಡ್ದವ ಈಗ. DC ಅಲ್ಲ ಇವ. ಹಾ DTO ಒಂದ್ ಇನ್ನೊಂದ್ ನಂಬರ್ ಐತಲ್ಲ. ತಡಿ DTO ಅವಾಗ ಅಷ್ಟ ನಾವೇನಂತ ಹಾಡ್ತಾನ ನೋಡನ್ ತಡಿ. ಹಾ ನಾವು ರಾಮಲಿಂಗಾರೆಡ್ಡಿ ಮಠನ್ ಹೋಗ್ಯವಿ ಅಂತ ಹೇಳ್ರಿ ನೀವು. 02 ಅಂತ ಹೇಳೇನ್ ತಡಿ ಅವ. ಅಲ್ಲ ಬೆಂಗಳೂರಿಗೆ ನಿನ್ ಕೊಟ್ಟಿದ್ನಲ್ಲ ನಿಮ್ಗ. ಐತಳ 02 ಐತಲ್ಲ. ಹಾ ನಿನ್ನೆ ಅಲ್ಲ ಬೆಂಗಳೂರು ಹೋಗಿದ್ವಿ ನಾವ್ ಅಂತ ಹೇಳ್ರಿ ನೀವು. ಅದ ತಡಿ ಅತ್ತನ ಹೊಡಿತೀನಿ. ನಮಸ್ಕಾರ ಸರ್. ಅದು ಏನು ಗಾಡಿದು ನಿನ್ನ ಮಾತಾಡಿದೆ ನಾನು. ಯಾವ್ದ್ರಿ? ಏನ ಗದಗಲಿಂದ 1 ಗಂಟೆಕ್ ಬಿಡೋದು ಕುಂದಗೋಳ. ಹ್ಞೂನ್ರಿ. ಕುಂದಗೋಳ ಈಗೇನಕ್ಕಿಂತ ಮುಂಚೆನ ತೆಗೆದೈತ್ರಿ ಅದು. ನೋಡೋಣ್ರಿ ಈಗ ನಮ್ DC ಅವ್ರು ಡಿಸ್ಕಸ್ ಮಾಡಿ ಒಂದೂವರೆ ಟ್ರಿಪ್ ಒಂದ್ ಗದಗ ಡಿಪೋಗ್ ಜೋಡ್ಸೋದ್ ಪ್ಲಾನ್ ಮಾಡೇವ್ರಿ. ಆಮೇಲೆ ಸಾಹೇಬ್ರ ಒಂದ್ ಕೇಳ್ರಿ, ಒಂದ್ ಏನಾಗೈತಿ ಕುಂದಗೋಳ್ದವ್ರು ಅವ್ರ ರೈತರು ಏನ್ ಮಾಡ್ಯಾರಂದ್ರ ಈಗ ಹುಬ್ಳಿ ಡಿವಿಜನ್ಗೆ ಅವ್ರ ಹೊಲ ಡಿವಿಜನ್ ನಿಮ್ಮ ಸಾರಿಗೆ ಇಲಾಖೆ ಇವು MDಗೆ ಕೊಟ್ಟಾರ. ಆಮೇಲೆ ನಿಮ್ಮ ನಿಮ್ಗೂ ಕೊಟ್ಟಾರ, DTO ಕೊಟ್ಟಾರ, ಎಲ್ಲರಿಗೆ ಕೊಟ್ಟಾರ. ಬಂದಿದ್ರು ಅವ್ರ ರೈತರು ಒಬ್ರ ಬಂದ್ ನನಗ್ ಮನವಿ ಕೊಟ್ಟಾರ್ರಿ. ನಾ ಗದಗ ಡಿಪೋಕ್ ಒಂದ್ ಗಂಟೆ ಟ್ರಿಪ್ಪಿಗೆ ಒಂದ್ ಅಡ್ಜಸ್ಟ್ ಮಾಡೇನ್ರಿ. ಅದಕ್ಕ ಅದನ್ನ ಇಂಪ್ಲಿಮೆಂಟ್ ಮಾಡಿಸ್ತೇನ್ರಿ. ಆಮೇಲೆ ಎರಡನೇದಾಗಿ ಅವ್ರು ಸಚಿವರಿಗೆ ರಾಮಲಿಂಗಾರೆಡ್ಡಿ ಸಚಿವರಿಗೆ ಕಳಿಸ್ಯಾರ, ಸಾರಿಗೆ ಸಚಿವರಿಗೆ ಕಳಿಸ್ಯಾರ, ಯಾವೊಂದು ಉಳಿದಿಲ್ಲ. ಮೆಸೇಜ್ ಕಳಿಸ್ಯಾರ ನಿನ್ನೆ ಅವ್ರು ನನಗೂ ಕಳಿಸ್ಯಾರ್ರಿ ನಿನ್ ಮೆಸೇಜ್. ನಮ್ಮ ಸಚಿವರಿಗೆ ಮನವಿ ಕೊಟ್ಟದ್ ನನಗೂ ಕಳಿಸ್ಯಾರ್ರಿ, ಅದನ್ನ ಇಂಪ್ಲಿಮೆಂಟ್ ಮಾಡ್ತೀನಿ. ಅಲ್ಲ ಈಗ ಏನಾಗತ್ತಂದ್ರ ನೀವು 8-9 ತಿಂಗಳಾತು ರೂಟ್ ಗಾಡಿ ನೀವು ತೆಗಿಬೇಕಂದ್ರೆ ಎಷ್ಟ್ರ ಮಟ್ಟಿಗೆ ನೀವು ಲೆಕ್ಕ ನೀವು ಒಂದು ಇಲಾಖೆ ನಡೆಸ್ತಾರ ಹೇಳ್ರಿ. ಅಲ್ರಿ ಏನಾಗತ್ತ ಮಾಡು ಇಲ್ಲ ಮಡಿ ಎರಡ ನಮ್ ಕತಿ. ಹೆಂಗಂದ್ರ ಈಗ ಬರೇ ನಮ್ಗೆ ಏನಾಗತ್ತ ಭರವಸೆ ಹೇಳೋದು ಮಾಡ್ತೀನಿ ಅನ್ನೋದು. ಏನಾಗತ್ತಂದ್ರ 8 ತಿಂಗಳದಾದ್ರೂ 8 ತಿಂಗಳಿಂದ ತಗದಾರ್ರಿ. ನಾವು ಬಂದು ಈಗ ಆಯ್ತು ಸೀಸನ್ ಇತ್ತು, ಹಿಂಗಾಗಿ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಹೋಗ್ಲಿಲ್ಲ. ಈಗ ಸ್ಟಾರ್ಟ್ ಮಾಡ್ತೇವೆ ತೋಡ್ರಿ. ಇಲ್ಲಿಂದ ಬಿಡ್ತೀರಿ ಅದನ್ನಾರ ಅಧಿಕೃತ ಮಾಹಿತಿ ಕೊಡ್ರಿ ನನಗ. ಈಗ ನಮ್ DC ಅವ್ರು ಕೂಡ ಮಾತಾಡ್ತೇನ್ರಿ. ಆಲ್ರೆಡಿ ಫಾರ್ಮ್ 4 ಮಾಡಿ ರೆಡಿ ಇಟ್ಟೀನಿ. ನಮ್ DC ಅವ್ರು ಕೂಡ ಮಾತಾಡಿ ಅವ್ರು ಯಾವಾಗ ಇಂಪ್ಲಿಮೆಂಟ್ ಮಾಡತ್ತಾರ ಮಾಡಿಸ್ತೇನ್ರಿ. ಹೌದು ಈಗ ನೋಡ್ರಿ ಇಲ್ಲಿ DCR ಜೊತೆ ನಿಮ್ಗ ಈಗ ಏನ್ ಹೇಳಕತ್ತೀನಲ್ರಿ, ಒಂದ್ 2-3 ದಿನದಾಗ ಮಾಡಿಸ್ತೇವೆ. 2-3 ದಿನದ ಟೈಮ್ ತಗೊಂಡಿರ ಈಗ? ನಮ್ DC ಅವ್ರಿಗೆ ಮಾತಾಡ್ರಿ ನೀವು. ಇಲ್ಲ ಅವ್ರಿಗೆ ಮಾತಾಡಿದೀನಿ. ಏನಾಗತ್ತಂದ್ರ ನನ್ ಫೋನ್ ಸರಿ ಕೇಳ್ತಾ ಇಲ್ಲ, ಅದಕ್ಕೆ ಕೇಳ್ತಾ ಇಲ್ಲ ಅಂತ 02 ಹಚ್ಚ್ರಿ ಅಂತ ಹೇಳಿದ್ರು ಅವ್ರು. ನಿಮ್ ಮೇಲೆ ಹೇಳಿದ್ರು ಅವ್ರು. ನಾ ಮಾತಾಡಕತ್ತಿದಂದ್ರು ಸರಿಯಾಗಿ ಕೇಳಕತ್ತೈತಿಲ್ರಿ. ಈಗ ಕೇಳಕತ್ತೈತಿ ಅವ್ರು ಹೇಳಿದ್ದು. ಈಗ ಅವ್ರಿಗೆ ಹೆಚ್ಚಿದೆ ನಾನು ಮಾಡಿ ಒಂದ್ 2-3 ದಿನದಾಗ ಇಂಪ್ಲಿಮೆಂಟ್ ಮಾಡ್ತೇವೆ. ಸಾಹೇಬ್ರ ಅವ್ರಿಗೆ ಹೆಚ್ಚು ಮಾತಾಡಿದೆ. ಅವ್ರ ಏನಾಗತ್ತಂದ್ರ ಒಬ್ರ ಮೇಲೆ ಒಬ್ರು ಹೇಳಕತ್ತಿ ಬಿಟ್ರ ಅವ್ರು ನಿಮ್ಗ ಹಚ್ಚಾರ ಅಂತ ಹೇಳಿದ್ರು ಅವ್ರು. ಮತ್ ನೀವ್ ಯಾವಾಗ ನಮ್ ಮಾತಾಡ್ಕೊಂಡ್ ಹೇಳ್ತೀರಿ ಕರೆಕ್ಟ್ ಆಗಿ ಯಾವಾಗ ಅಧಿಕೃತ ಗಾಡಿ ಬಿಡ್ತೀರಿ? ಅದು ಅಧಿಕೃತ ಇವತ್ತಾಗತ್ತೋ ನಾಳೆ ಆಗತ್ತೋ ಇನ್ನೂ 4 ದಿನ ಅಂತ ಹೇಳ್ತಾರಲ್ಲಿ ನೀವು. ಇನ್ನೊಂದ್ 2-3 ದಿನ ರೀ. ನಮ್ DC ಅವ್ರಿಗೂ ಡಿಸ್ಕಸ್ ಮಾಡಿ ಫಾರ್ಮ್ 4 ಕೊಡ್ತೇನ್ರಿ. ಗದಗ ಡಿಪೋ ಶೆಡ್ಯೂಲ್ ಒಂದ್ ಪ್ಲಾನ್ ಮಾಡೇವಿ, ಕೊಡ್ತೇವೆ. ಕೊಡ್ತಾರೆ. ಇನ್ನು 4 ದಿನ ಟೈಮ್ ತಗೊಂಡಿರ? ಆಯ್ತಾಯ್ತು. 4 ದಿನದ ಸರಿಪಡಿಸ್ತೀರ? ಸರಿಪಡಿಸ್ಲಿಲ್ಲ ಅವ್ರು ಹೋರಾಟ ಮಾಡ್ತು ಅಂತ ನಿಂತಾರ. ಈಗ ಹೋರಾಟ ಮಾಡ್ತು ಅಂತ ನಿಂತಾರ. ಈಗ ಲೈನ್ ಅದಾರ, ಮಾತಾಡ್ರಿ ಅವ್ರ ಜೊತೆ ಮಾತಾಡ್ರಿ ಬಸವರಾಜ್ ಅವ್ರಿ. ನನ್ ಕೂಡ ಬಹಳ ಕ್ಲೋಸ್ ಅದಾರ, ಆತ್ಮೀಯರ್ ಅದಾರ, ಅವ್ರು ನನಗ್ ಗೊತ್ತದಾರ್ರಿ. ಗೊತ್ತದ್ರ ಮಾತಾಡ್ರಲ್ಲ ಅವ್ರ ಜೊತೆ. ಬಸವರಾಜ್ ಅವ್ರ ಮಾತಾಡ್ರಿ. ಹಲೋ ಸರ್ ನಮಸ್ಕಾರ ಸರ್.
ಸರ್ ಆಲ್ರೆಡಿ ಫಾರ್ಮ್ 4 ಗದಗ ಡಿಪೋದು ಕೊಟ್ಟಿನಿ. ನೀವು ನನಗೆ ಮೆಸೇಜ್ ಕಳ್ಸಿರಲ್ರಿ, ನೀವು ಹೌದಲ್ರಿ? ಹೌದು ಸರ್, ಹೌದು ಸರ್. ನಾ ನಿಮ್ಗೆ ರಿಯಾಕ್ಟ್ ಮಾಡಿ ನಾ ನಿನ್ನೆ ನಂತರ ಮಾತಾಡ್ತೀನಿ ಅಂದೆ. ಹೌದು ಸರ್. 3-4 ದಿನದ ಈಗ ಒಂದ್ 2-3 ದಿನದಾಗ ನಾನು ಇಂಪ್ಲಿಮೆಂಟ್ ಮಾಡ್ತೀನಿ ತೋರಿ. ಆಯ್ತು ಮಾಡ್ಕೊಡ್ರಿ ಸರ್, ಪುಣ್ಯ ಬರೋದ್ ನೋಡ್ರಿಪ್ಪ. ಅಲ್ರಿ ನಿಮ್ ನೆನೆಸಿ ಶಾಲಿ ಮಕ್ಕಳಾತು ಗ್ರಾಮಸ್ಥರಾತು ಎಲ್ಲಾ ಓಡಾಡ್ತಾರ. ಈಗ ಇದನ್ನ ಸ್ಕೂಲ್ ಅದು ಸ್ಟಾರ್ಟ್ ಇರ್ಲಿಲ್ಲ, ನಾವ್ ಸೀಸನ್ ಇತ್ತು, ಸ್ವಲ್ಪ ಆ ಕಡೆ ಕಾನ್ಸಂಟ್ರೇಟ್ ಮಾಡಿದ್ದೇವೆ. ಶಾಲಾ ಮಕ್ಕಳಿಗೆ ಅದು ನಾವು ಅನುಕೂಲ ಮಾಡಿ ಕೊಡ್ತೇವ್ರಿ. ಮಾಡ್ಕೊಡ್ರಿ ಸರ್, ಪುಣ್ಯ ಬರೋದ್ ನೋಡ್ರಿ ಅದು. ಓಕೆ ಸರ್, ಓಕೆ. ಇನ್ 2-3 ದಿನ ಅಲ್ರಿ ಸರ್? ಹಾ ಡೆಫಿನೆಟ್ಲಿ. ಓಕೆ ಸರ್, ಥ್ಯಾಂಕ್ ಯು ಸರ್, ನಮಸ್ಕಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.